ಕೊಟ್ರೇಶಿ ಬಂದ್ಬಿಟ್ಟೆನ. ಬೇಡ ಅತ್ಲಾಗ ಸಾರ್ತದೆ ಬರ ಇಲ್ಲಿ ಟೀ ಕುಡಿಯೋಣ ಅತ್ಲಾಗೆ. ಟೀನು ಬೇಡ ಕಾಫಿನೂ ಬೇಡ, ನನ್ನ ಮನೆಯಿಂದ ಬರ್ತಾನೆ ಕುಡ್ಕೊಂಬಂದೆ. ಅಂಗಡಿ ಹತ್ರ ನಿಮ್ಮನ್ನು ನೋಡಿನಲ್ಲ ಅದಕ್ಕೆ ನಿಂತ್ಕೊಂಡೆ ಕಣಜ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಬರ್ರಿ ಅಲ್ಲಿ. ಒಂದು 5 ನಿಮಿಷ ಕುತ್ಕೊಳ್ಳೋಕ್ಕೂ ಬಿಡೋದಲ್ಲ ನೀನು. ಶಿವ ಅಂತ ಈಗ ಬಂದೆ, ಅಲ್ಲಿ ನಡಿ ಅಂತ ಕರ್ಕೊಂಡು ಹೋಗ್ತಿದ್ಯಾ. ನಡಿಯಪ್ಪ ನಡಿ. ಅಲ್ಲೊಂದು ರಾಶಿ ಕೆಲಸ ಬೀಳುತ್ತೆ ಪೆಂಡಲ್ತಾಗೆ. ನೀನು ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ. ಎಲ್ಲರೂ ಕೆಲಸ ಮಾಡ್ತಾರೆ, ನೀನು ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದಿ. ನಾನು 4-5 ದಿನದಿಂದ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದೀನಿ. ಅವಾಗವಾಗ ಸುಸ್ತಾದಾಗ ಇಲ್ಲಿ ಬಂದು ನಿಂತ್ಕೊಳ್ತೀನಿ. ಓಹೋ ನಾವೇನು ಸುಮ್ಮನೆ ನಿಂತ್ಕೊಳ್ಳೋದಪ್ಪ, ಕೆಲಸ ಮಾಡ್ಬಿಟ್ಟು ಬಂದೆ ಇಲ್ಲಿ ನಿಂತ್ಕೊಳ್ಳೋದು. ಆಗಲ್ಲ ನೋಡಿಲಿ, ಈ ವಜ್ಜನ ಕೆಲಸ ಮಾಡೋ ಹುಡುಗನ್ನು ಕೂಡ ಇಲ್ಲಿ ನಿಲ್ಸ್ಕೊಂಡು ಆಟ ಹೊಡಿತಿರೋದ. ಅಲ್ಲೊಂದು ರಾಶಿ ಕೆಲಸ ಬರ್ತದೆ, ಕೂಗಾಡ್ತವ್ರೆ, ಕಿರ್ಚಾಡ್ತವ್ರೆ, ಒಬ್ಬರು ಇಲ್ಲ ಅಂತ ಪೆಂಡಲ್ ಹತ್ರ. ಈ ವಜ್ಜ ನೋಡಿ ಇಲ್ಲಿ ಬಂದು ಕ್ವಾಟ್ರೇಷನ್ ಇಲ್ಲಿ ನಿಲ್ಸ್ಕೊಂಡಿರೋದು. ಹೇ ಅಪ್ಪ, ಏನು ನೀನು ಒಬ್ಬನೇ ಕಿತ್ತು ಗುಡ್ಡೆ ಆಗಂಗೆ ಮಾತಾಡ್ತೀಯಲ್ಲ. ನಾವು ಕೆಲಸ ಮಾಡೋ ಬಂದು ನಿಂತ್ಕೊಂಡಿರೋದು. ಅಲ್ಲ ಕಣಜ, ಪೆಂಡಲ್ ತಗೊಂಡಷ್ಟು ಜನ ಕೆಲಸ ಮಾಡಿಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಲ್ಲಜ. ಇಲ್ಲಿ ನಿಂತ್ಕೊಳ್ಳೋದನ್ನ ಅಲ್ಲೇ ನಿಂತ್ಕೊಳ್ರಿ. ಅಲ್ಲಿ ಊರು ಜನಗಳ ಹತ್ರ ಚಂದ ವಸೂಲಿ ಮಾಡಕ್ಕೆ ಹೋಗ್ಬೇಕು ಗಣಪತಿದು. ಹುಡುಗರಿಲ್ಲ ಅಂತ ನಾವು ಮಾತಾಡ್ತಿದ್ರೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಿಲ್ಲಜ. ನೀನು ನಿಂತ್ಕೊಳ್ಳೋದಲ್ಲ, ಹುಡುಗರೆಲ್ಲ ಕರ್ಕೊಂಬಂದು ನಿಂತ್ಕೊಂತೀನಿ ನೀನು. ಏನು ಹೇಳೋದಪ್ಪ ನನಗೆ ಗೊತ್ತೇ ಆಗಲ್ಲ. ಪರಮೇಶಣ್ಣ, ನಾವು ಅಲ್ಲಿಗೆ ಹೊಂಟಿದ್ವಿ, ಹೊಂಟಬೇಕು ಅಷ್ಟೇ. ನೀನು ಬಂದ್ಬಿಟ್ಟು ಇಲ್ಲ ಸಲ್ಲದೆಲ್ಲ ಮಾತಾಡ್ತೀಯಪ್ಪ. ಯಾರು ಏನು ಸುಮ್ಮನೆ ಕುತ್ಕೊಂಡಿಲ್ಲ ಬಿಡತ್ಲಾಗೆ. ನಡೀರಿ, ಬೀದಿಗೆ ಹೋಗಿ ಮನೆಗೆ ಹೋಗಿ ದುಡ್ಡು ಎತ್ಕೊಂಬರ್ಬೇಕು. ಇನ್ನೇನು ಜಾಸ್ತಿ ಹಬ್ಬ ಇಲ್ಲ. ಯಪ್ಪ ನೀವು ಚಂದ ವಸೂಲಿ ಮಾಡಕ್ಕೆ ಹೋಗ್ರಿ, ನಾನು ಪೆಂಡಲ್ ಹತ್ರ ಕೆಲಸ ಮಾಡಕ್ಕೆ ಹೋಗ್ತೀನಿ. ಏನು ಹುಡುಗರಪ್ಪ, ಕೆಲಸ ಮಾಡ್ರು, ಚಂದ ವಸೂಲಿ ಮಾಡ್ರು, ಗೂಟ ನೆಟ್ರು ಅಂತಂದರೆ ಅಂಗಡಿ ಮುಂದೆ ಬಂದು ನಿಂತ್ಕೊಳ್ಳೋದು. ಪರಮೇಶಣ್ಣ, ಕರಿಯಪ್ಪನವರು ಕುಡ್ಕೊಂಬಂದವ್ರೆ, ಏನು ಮಾತಾಡೋದು ಬೇಡ, ಸುಮ್ಮನೆ ನಿಂತ್ಕೊಳ್ರಿ. ಅವನೇನೋ ಮಾಡ್ತಾನೆ, ತೆಗ ಇಲ್ಲಿ. ಸುಮ್ಮನಿರೋಣ, ಜಗಳ ಮಾಡೋದು ಬೇಡ, ಸುಮ್ಮನಿರೋಣ ಒಂಚೂರು. ಕರಿಯಣ್ಣ, ಏನು ಸಮಾಚಾರ? ನಿಂತ್ಕೊಂಡ್ಬಿಟ್ಟಿದ್ರ, ನಿಂತ್ಕೊಳ್ಳೋ ಸ್ಟೈಲೇ ಚಂದ ಕಾಣ ನಿಮ್ಮದು. ನಡೀರಿ, ಪೆಂಡಲ್ ಹತ್ರಕ್ಕೆ ಹೋಗೋಣ. ರಂಗಜ್ಜರು ಇವಾಗ ಹೋದ್ರು, ಹಂಗಾಗಿ ನಡೀರಿ ಹೋಗೋಣ. ನಾನು ನಿಮ್ಮನ್ನ ಪೆಂಡಲ್ ಹತ್ರ ಕರ್ಕೊಂಡೋಗಿ ಬಂದಿಲ್ಲ. ನಡೀರಿ, ಗಣೇಶನ ಚಂದ ವಸೂಲು ಮಾಡ್ಕೊಂಬಂದು ಹಬ್ಬನ ಜೋರಾಗಿ ಮಾಡ್ಬಿಡೋಣ ಸರಿ. ನಡೀರಿ, ಜಾಸ್ತಿ ದಿನನೂ ಇಲ್ಲ, ಜಾಸ್ತಿ ಸಮಯನೂ ಇಲ್ಲ. ಆ ರಾಗಿ ಮೇಲ್ ಜಯಮ್ಮ, ಅಕ್ಕಿ ಪಾಕೆಟು ಭದ್ರಣ್ಣ, ಹಂಗೆ ಇವರಿದಾರಲ್ಲಪ್ಪ ಗೌಡ್ರು ಕುರೇಶಣ್ಣ, ಒಂದು ಕಡೆಯಿಂದ ಹೋಗ್ಬಿಡೋಣ. ಎಲ್ಲ ದೊಡ್ಡ ಮಾಡ್ಕೊಂಡು ಆಮೇಲೆ ನಮ್ಮ ಸುತ್ತಮುತ್ತ ಮನೆಗಳಿದಾವಲ್ಲ ಅವನ್ನ ನೀಟಾಗಿ ಕಲೆಕ್ಷನ್ ಮಾಡ್ಕೊಂಡು ದುಡ್ಡನ್ನ ಜೋಡಿಸ್ಕೊಂಬೋಣ. ಯಾಕೆ ಅಂತಂದರೆ ಬರ್ತಾ ಇವರು ಡೋಲ್ನವ್ರದ್ದು, ಸೌಂಡ್ ಬಾಕ್ಸ್ನು, ಆಮೇಲೆ ಲೈಟಿಂಗ್ಸ್ನವರು ಇವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಹಂಗಾಗಿ ತಲೆಗೆ ಎಲ್ಲ 1,000 ರೂಪಾಯಿ ಹಾಕ್ಬೇಕಪ್ಪ. ನಾನು ಹಾಕಿದ್ದೀನಿ, ನೀವುಗಳು ಹಾಕ್ಲೇಬೇಕು. ನೋಡಿ ವಣ್ಣಯ್ಯ, ಕುಡಿದಾಗ 1,000 ರೂಪಾಯಿ ಕೊಡ್ತೀನಿ ಅಂತೆ. ಕುಡಿಲಿರುವಾಗ ಸುಮ್ಮನೆ 1,000 ರೂಪಾಯಿ ಒಬ್ಬೊಬ್ಬರಿಗೆ ದೊಡ್ಡದಾಗುತ್ತೆ ಅಂತ ಕತೆ ಹೇಳುತ್ತೆ. ಈ ಒಯ್ಯನ್ನ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಕಣ ಕೊಟ್ರೇಶಿ. ಪರಮಾತ್ಮ ಒಳಗೈತದಣ್ಣ, ಅದಕ್ಕೆ ಮಾತಾಡುತ್ತೆ ಕರಿಯಪ್ಪನವರು. ಏನದು ಗುಸು ಪಿಸ್ಪುಸು, ಬಾಯಿ ಬಿಟ್ಟು ಮಾತಾಡ್ರ, ಗುನುಗ್ಬೇಡ್ರಿ, ಗುನು ಅಂತ. ಏನಿಲ್ಲ, ಅದೇ ನೀವು ಹೇಳಿದಲ್ಲ, ಅವರು ಬೀಗ ಹಾಕೊಂಡು ಊರಿಗೆ ಹೋಗ್ಬಿಟ್ಟಿದ್ದಾರೆ, ನಾಳೆಕೆಲ್ಲ ಬರ್ತಾರೆ, ಇವಾಗ ಹೆಂಗೆ ಹೋಗೋಣ ಅಂತ ಪರಮೇಶ್ವರಣ್ಣ ಹೇಳ್ತವ್ರು ನನ್ನ ಹತ್ರ. ಏನು ದುಬೈಗೆ ಹೋಗೋರ ಬೊಂಬೈಗೆ ಹೋಗೋರ? ಫೋನ್ ಮಾಡಿ ಹೇಳ್ರಿ ಅಷ್ಟೇ. ಗಣೇಶನ ಕೂರಿಸ್ಮೇಲೆ ಒಬ್ಬೊಬ್ಬರು ತಲೆಗೆ 2,000 ಕೊಡಲೇಬೇಕು ನಿಮ್ಮ ಮನೆಯವರು. ಹೋದ ವರ್ಷನೂ ಕೊಟ್ಟಿಲ್ಲ, ಆಚೆ ವರ್ಷನೂ ಕೊಟ್ಟಿಲ್ಲ, ಈ ವರ್ಷ ಸೇರಿಸ್ಕೊಡ್ಬೇಕು ನೀವು ಅಂತೇಳಿ ಫೋನ್ ಮಾಡಿ ಹೇಳ್ರಿ ಅಷ್ಟೇ. ಆಯ್ತು ಬೇಡ, ಅದಕ್ಕೇನಂತೆ, ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂತಲೇ. ಏನು ತಲೆ ಕೆಡ್ಸ್ಕೊಬೇಡ್ರಿ. ನಾನು ಒಂಚೂರು ಇಲ್ಲೇ ಹೋಗ್ಬರ್ತೀನಿ, ನೀವು ಪೆಂಡಲ್ ಹತ್ರ ಹೋಗ್ರಿ ಅಣ್ಣ. ಬೇರೆ ಕೆಲಸ ಮಾಡ್ತಿದ್ರಿ, ನಾವು ಒಂಚೂರು ಹೋಗ್ಬಿಟ್ಟು ಹಗ್ಗ ಬೋಸ್ಗಳೆಲ್ಲ ಒಂಚೂರು ರೆಡಿ ಮಾಡ್ಕೊಂಡು ಬರ್ತೀವಿ ಅಲ್ಲಿಗೆ. ಕಣ್ ಪರಮೇಶಣ್ಣ, ನಾವು ಹಂಗೆ ಮಾಡ್ತೀವಿ, ಒಂಚೂರು ಇಲ್ಲೇ ಹೋಗ್ಬರ್ತೀವಿ, ನೀವು ಪೆಂಡಲ್ ಹತ್ರನೇ ಇರ್ರಿ. ಈ ನನ್ನ ಮಕ್ಕಳು ಏನೋ ಸ್ಕೀಮ್ ಆಗ್ತವ್ರಲ್ಲ, ಗೊತ್ತೇ ಆಗ್ತಿಲ್ಲ, ಬಾಯೇ ಬಿಡೋ ವಿಚಾರ. ಡಂಗಣಿ ನನ್ನ ಮಕ್ಕಳು. ಹೋಗ್ಲಿ ಬಿಡು, ಎಲ್ಲಿ ಹೋಗ್ತಾರೆ, ನಮ್ಮೂರವ್ರೆ ತಾನೆ, ನಮ್ಮ ಏರಿಯಾ ಹುಡುಗರು, ಏನೋ ಮಾಡ್ಕೊಳ್ಳಿ, ಚೆನ್ನಾಗಿರಲಿ ಅಷ್ಟೇ. ಆ ಪೆಂಡಲ್ ತಕ್ಕ ಹೋಗಿ, ನಮ್ಮಪ್ಪ ರಂಗಾಜ್ ಐತೆ, ನಮ್ಮ ಅಪ್ಪನ ಜೊತೆಗೇನೆ ಪೆಂಡಲ್ ಹತ್ರ ಒಂಚೂರು ಕೆಲಸ ಮಾಡೋಣ ಅಂತಲಾಗೆ. ದೇವ್ರು ಒಳ್ಳೇದು ಮಾಡುತ್ತೆ. ಆದ್ಮೇಲೆ ಮರೆ ನೋಡ್ರಿ, ರಂಗಜ್ಜ ಕರಿಯಪ್ಪಣ್ಣರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಕೊಟ್ರೇಶಣ್ಣ ಪರಮೇಶಣ್ಣವರು ಅಷ್ಟೇ, ಕಾಡಿಗೆ ಹೋಗಿ ಗೂಟಗಳು ತಂದು ಎಲ್ಲ ಹಾಕೊಂಡಿದ್ದಾರೆ. ಇನ್ನೇನು ಚಪ್ರ ಶುರು ಮಾಡಬೇಕು. 3 ಕಂಬ ಯಾವತ್ತು ನಡ್ತಾರೋ ಏನೋ, ಹಬ್ಬ ಬೇರೆ ಹತ್ರ ಬಂತು. ಅವ್ರೇನು ಬಿಡಮ್ಮ, ಜನ ಸೇರ್ಕೊಂಡ್ಬಿಟ್ರೆ ಒಂದೇ ರಾತ್ರಿಗೆ ಚಪ್ರ ಹಾಕಿ ಕೈ ಬಿಟ್ಬಿಡ್ತಾರೆ ಅವರು. ಏನಿಲ್ಲ, ಅದಾದ್ಮೇಲೆ ಗರಿ ಹಾಕಿ ಅದ್ರ ಮೇಲೆ ಟಾರ್ಪಲ್ ಹಚ್ಚಿದ್ರೆ ಚಪ್ರ ಮುಗಿದೋಗ್ಬಿಡುತ್ತೆ ಅತ್ಲಾಗೆ. ವೈರಿಂಗ್ ಗೀರಿಂಗ್ ಹೇಳ್ಕೊಂಡು ಲೈಟಿಂಗ್ಸ್ ಒಳ್ಳೆ ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಬಿಡು. ನಾವೇನು ತಲೆ ಕೆಡ್ಸ್ಕೊಂಗಿಲ್ಲ. ನಾವು 1,000 ರೂಪಾಯಿ
ದುಡ್ಡು ಒಂದೊಂದು ಪ್ಯಾಕೆಟ್ ಹಾಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೊಡಬೇಕು. ಕಣೆ ಅಕ್ಕ, ಸುಶೀಲಮ್ಮ ಮತ್ತು ಅಲ್ವೇಲಮ್ಮನೂ ಅಷ್ಟೇ ಒಂದೊಂದು 1,000 ರೂಪಾಯಿ ದುಡ್ಡು ಒಂದೊಂದು ಅಕ್ಕಿ ಪ್ಯಾಕೆಟ್ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಾ. ಅವ್ರಿಗಿಂತ ನಾವೇನು ಕಡಿಮೆ, ನಾವು ಒಂದೊಂದು 1,000 ರೂಪಾಯಿ ದುಡ್ಡು ಒಂದೊಂದು ಪ್ಯಾಕೆಟು ಅಕ್ಕಿ ಪ್ಯಾಕೆಟ್ ಕೊಟ್ಬಿಡೋಣ ಕಣಕ್ಕ. ನಂದೊಂದು ಪ್ಯಾಕೆಟು ನಿಂದೊಂದು ಪ್ಯಾಕೆಟು ಏನು ಅನ್ನದಾನ ಮಾಡ್ತಾರೋ ಪುಳಿಯೋಗರೆ ಮಾಡ್ತಾರೆ, ಯಾವುದು ಕಣ ಮಾಡ್ಕೊಳ್ಳಿ. ನನಗೆ ಪುಳಿಯೋಗರೆ ಮಾಡಿಸ್ಬೇಕಂತಂದ್ರೆ ಭಾಳ ಇಷ್ಟ. ಹಂಗಾಗಿ ನನ್ನ ಪ್ಯಾಕೆಟ್ನ ಪುಳಿಯೋಗರೆ ಮಾಡೋಕ್ಕೆ ಬಳಸ್ಕೊಂಡ್ರೆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅನ್ನದಾನ ಅಂದರೆ ಎಲ್ಲರೂ ಬಂದವು ಕಣಮ್ಮ. ಪುಳಿಯೋಗರೆ ಆದ್ರೇನು ಅನ್ನ ಸಾಂಬಾರು ಆದ್ರೇನು ಒಟ್ಟು ಜನ ಉಂಡು ಖುಷಿ ಪಟ್ಟರೆ ಸಾಕು ನಮಗೆ ಅಷ್ಟೇ. ಆಗ ಉಮೇಶನ ಬಂತು. ಏನ್ರಮ್ಮ ಇಬ್ಬರು ಸೇರ್ಕೊಂಡು ಜೋರಾಗಿ ನಿಂತ್ಕೊಂಡು ಮಾತಾಡ್ತಿದ್ರೆ ಊರ ಮುಂದೆ ಕಲೆಕ್ಷನ್ ಕೊಡ್ತಾರೆ ಹಂಗೆ? ಈ ಸರಿ ಗಣಪತಿ ಕಲೆಕ್ಷನ್ನು ಜೋರಾಗೇನು ಮಾಡಿಲ್ಲ, ಸಣ್ಣದಾಗೆ ಮಾಡ್ತಿದ್ದೀವಿ. ಅವರವ್ರು ಬಂದು ತಂದು ಕೊಟ್ಟು ಹೋಗ್ತಾರೆ, ನೀವು ಹಂಗೆ ಮಾಡಿಬಿಡ್ರಿ. ನೋಡೋಣ, ನಂದೊಂದು ಪ್ಯಾಕೆಟು ಈ ಪಂಕಜದೊಂದು ಅಕ್ಕಿ ಪ್ಯಾಕೆಟು ಇಬ್ಬರು ಒಂದೊಂದು 1,000 ರೂಪಾಯಿ ದುಡ್ಡು ಕೊಡ್ತೀವಿ ಅಷ್ಟೇ. ನಮ್ಮ ಕೈಲಿ ಆಗೋದು. ಹಬ್ಬನ ಚೆನ್ನಾಗಿ ಮಾಡಿರಿ, ವಿಜೃಂಭಣೆಯಿಂದ ಮಾಡಿರಿ. ಬಿಡೋದು ಬೇಡ ಅಷ್ಟೇ ನಾವು. ಸಾಕು ಬಿಡ್ರೆ ಮಾತ್ಲಾಗ, ಸಾಕು ಬಿಡ್ರಿ. ಬೇಕಾದಷ್ಟು ಆಯ್ತು ಹೊತ್ಲಿಗೆ. ಅಕ್ಕಿ ಪ್ಯಾಕೆಟ್ಗಳು ಕೊಟ್ಟು ದುಡ್ಡು ಕೊಡೋರು ಭಾಳ ಕಡಿಮೆ. ಸುಶೀಲಮ್ಮ ಮತ್ತು ಅಲ್ಮೇಲಮ್ಮನೂ ಅಷ್ಟೇ ನಿಮ್ಮಂಗೆ ಒಂದೊಂದು ಪ್ಯಾಕೆಟ್ ಅಕ್ಕಿ ಒಂದೊಂದು 1,000 ರೂಪಾಯಿ ದುಡ್ಡು ಅವ್ರೊಂದು 1,000 ಇವ್ರೊಂದು 1,000 ಕೊಟ್ಟು ಖುಷಿ ಪಟ್ಬಿಟ್ಟಿದ್ದಾರೆ. ನೀವು ಹಂಗೆ ಮಾಡ್ಬಿಟ್ರಿ ಬಿಡ್ರಿ ಅತ್ಲಾಗೆ. ಎಲ್ಲ ಹೆಣ್ಮಕ್ಳು ಹಿಂಗೆ ಮಾಡ್ಬಿಟ್ರೆ ನಮಗೂ ಅನುಕೂಲ ಆಗುತ್ತೆ ಅತ್ಲಾಗೆ ಗಣೇಶೋತ್ಸವ ನಡೆಸೋಕ್ಕೆ. ಇದು ನಾನು ಹೆಂಗಂತೆ, ನಮ್ಮೂರು ಗಣೇಶನ ಹಬ್ಬಕ್ಕೆ ನಾವು ದುಡ್ಡು ಕೊಡ್ದಂಗೆ ಇರ್ತೀವಿ. ಹೋದ ವರ್ಷನ ಸ್ವಲ್ಪ ಕಷ್ಟ ಆಗಿತ್ತು, ಅದಕ್ಕೆ ಈ ಸರಿ ಅಕ್ಕಿ ಪ್ಯಾಕೆಟ್ ಸೇರಿಸಿ ಕೊಟ್ಬಿಟ್ಟಿದ್ದೀವಿ ಅತ್ಲಾಗೆ. ಪರಮಾತ್ಮ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಬೇಡ್ಕೊತಿದ್ದೀವಿ ಅಷ್ಟೇ. ಬೇರೆ ಊರವರೆಲ್ಲ ವಿಜೃಂಭಣೆಯಿಂದ ಮಾಡ್ಬೇಕಾದ್ರೆ ನಾವು ಇಷ್ಟು ಸಂತೋಷವಾಗಿ ದುಡ್ಡು ಕೊಟ್ಬಿಟ್ಟು ನಾವು ವಿಜೃಂಭಣೆಯಿಂದ ಮಾಡ್ಬೇಕಣ್ಣ ನಮ್ಮೂರ ಹಬ್ಬನ. ಹೆಂಗೆ ಬಿಟ್ಕೊಡಕ್ಕೆ ಹೇಳ್ರಿ ನೀವೆಲ್ಲ ಸೇರ್ಕೊಂಡು ಹಬ್ಬನ ಭಾಳ ವಿಜೃಂಭಣೆಯಿಂದ ಜೋರಾಗಿ ಚೆನ್ನಾಗಿ ಮಾಡಬೇಕು. ನೋಡಿದ್ರಾ, ನಿಮ್ಮೂರು ಹೆಣ್ಮಕ್ಳು ಗಣೇಶನ ಹಬ್ಬಕ್ಕೆ ಈ ರೀತಿ ದುಡ್ಡು ಕೊಟ್ಟು ಸಹಕಾರ ಮಾಡ್ತಿದ್ದಾರಾ? ಹಾಗಾದರೆ ಕಮೆಂಟ್ ಮಾಡಿರಿ. ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ.